ಸರ್ವೇಭ್ಯಃ ಸ್ವಾಗತಂ. ಜಗತ್ತಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯವಹಾರ ಮಾಡೋದು ನಾವು ನೋಡ್ತೇವೆ. ಕೆಲವು ಜನ ಅಥವಾ ಕೆಲವು ಜನರು ಏನು ಮಾಡ್ತಾರೆ ಅಂದರೆ, ತಮ್ಮ ಸಾಮರ್ಥ್ಯವನ್ನು ಬಳಸಿ ಎಲ್ಲರನ್ನೂ ಗೆಲ್ಲಬೇಕು, ಎಲ್ಲರನ್ನೂ ಕೂಡಗಿ ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರಯತ್ನಿಸ್ತಾರೆ. ಇನ್ನು ಕೆಲವರು ತಮ್ಮ ಬುದ್ಧಿವಂತಿಕೆಯ ಮೂಲಕವಾಗಿ ಏನು ಮಾಡ್ತಾರೆ ಅಂದರೆ, ಎಲ್ಲರನ್ನು ಗೆಲ್ಲಿಸಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಇನ್ನು ಕೆಲವು ಜನಗಳಿದ್ದಾರೆ, ಅವರಿಗೆ ಬುದ್ಧಿ ಮತ್ತು ಶಕ್ತಿಗಿಂತಲೂ ಕೂಡ ಎಲ್ಲರ ಹೃದಯ ಮುಟ್ತಕ್ಕಂಥ ಪ್ರೀತಿ ಇರುತ್ತೆ. ಅವರೇನು ಮಾಡ್ತಾರೆ ಅಂದರೆ, ತಮ್ಮ ಪ್ರೀತಿಯ ಬಾಳ್ವೆಯಿಂದ, ತಮ್ಮ ವಾತ್ಸಲ್ಯದಿಂದ, ತಮ್ಮ ಕರುಣಾಮಯಿಯಿಂದ ಎಲ್ಲರನ್ನೂ ಕೂಡ ತಮ್ಮವ್ರನ್ನಾಗಿ ಮಾಡ್ಕೊಳ್ತಾರೆ. ಆ ಪ್ರೀತಿ ವಿಶ್ವಾಸಗಳಿಂದಲೇ ಅವರು ಇವತ್ತು ಜಗತ್ತಲ್ಲಿ ಆಳುವಂಥ ಸ್ಥಿತಿಗೆ ಹೋಗ್ತಾರೆ. ಅವರನ್ನು ದೇವರು ಅಂತ ಆರಾಧನೆ ಮಾಡುವಷ್ಟರ ಮಟ್ಟಿಗೆ ಅವರು ಎತ್ತರ ಮಟ್ಟಕ್ಕೂ ಬೆಳೀತಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರೀತಿ ವಾತ್ಸಲ್ಯ ಅಂತ ಒಂದು ಉಂಟಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವೆರಡನ್ನೂ ಕೂಡ ಶಕ್ತಿ ಮತ್ತು ಯುಕ್ತಿ ಅವೆರಡರ ಕುಂತಲ ಈ ಪ್ರೀತಿ ಉಂಟಲ್ಲ, ಅಥವಾ ಸಹಬಾಳ್ವೆ ಅಥವಾ ವಾತ್ಸಲ್ಯ, ಈ ಗುಣಗಳು ಹೆಚ್ಚು ಜನರನ್ನು ಆಕರ್ಷಿಸುತ್ತವೆ. ನಾವು ಉದಾಹರಣೆಗಳ ಅನೇಕಗಳ ಕಡೆ ನೋಡ್ತೀವಿ. ನಾವು ಮನೆಯಲ್ಲಿ ಒಂದು ಪ್ರಾಣಿಗಳನ್ನು ಸಾಕಿದರೂ ಕೂಡ ಅಷ್ಟೇ, ಪ್ರಾಣಿಗಳಿಗೆ ನಾವು ಹೊಡೆದು ಬಡಿದು ಮಾಡಿದ್ರೂ ಕೂಡ ಅವು ಅಷ್ಟು ನಮ್ಮನ್ನು ಹಚ್ಚಿಕೊಳ್ಳೋದಿಲ್ಲ. ಅದೇ ಪ್ರೀತಿಯಿಂದ ಕರೆದು ನಾವು ಅದನ್ನು ಒಂದು ಆಹಾರ ಕೊಡೋದು, ಅದನ್ನು ಮೈ ಮುಟ್ಟೋದು ಮಾಡಿದರೆ ಅವು ಎಲ್ಲಿದ್ದರೂ ಕೂಡ ಓಡೋಡಿ ಬರ್ತವೆ. ನಾವೊಂದು ಮನೇಲಿ ಪ್ರೀತಿಯಿಂದ ಹೊತ್ತು ಸಾಕ್ಬಿಟ್ರೆ, ಅದು ಎಲ್ಲಾದ್ರೂ ಒಂದು 4 ದಿವಸ ನಮ್ಮನ್ನು ಕಾಣದೆ ಹೋದರೆ ಅದೇನು ಮಾಡುತ್ತೆ ಅಂದರೆ, ಆಮೇಲೆ ಎಲ್ಲೋ ಕಂಡ ತಕ್ಷಣ ಎಷ್ಟೋ ದೂರದಿಂದ ಕೂಕೊಂಡು ಹೋಗ್ಬಿಡುತ್ತೆ, ಅಂಬಾ ಅಂಬಾ ಅಂತ, ನನ್ನ ಒಡೆಯ, ನನ್ನ ಯಜಮಾನ ಅಂತ ಓಡಿ ಬರುತ್ತೆ. ನಾಯಿ ಅಂತೂ ಇನ್ನು ಕೇಳೋದೇ ಬೇಡ, ಬಹಳ ಪ್ರೀತಿಗೆ ಹೆಚ್ಚು ಅದು ಉದಾಹರಣೆ ಅಂದರೆ ನಾಯಿನೇ ಕೊಡ್ಬೋದು. ತನ್ನ ಯಜಮಾನ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು ನಾಯಿ ಬಹಳ ಇದೆ. ಅದೇನು ಮಾಡ್ತದೆ ಅಂತ, ತನ್ನ ಯಜಮಾನನಿಗೆ ಯಾವತ್ತೂ ನಿಷ್ಠೆಯನ್ನು ತಪ್ಪಿಸೋದಿಲ್ಲ. ಒಂದು ದಿವಸ ಅನ್ನ ಹಾಕ್ಬಿಟ್ರೆ ಮತ್ತದು ಯಾವತ್ತೂ ನಿಷ್ಠೆಯಿಂದ ಇರತಕ್ಕಂಥ ಒಂದು ಗುಣ ಇದೆ. ಅದಕ್ಕೆ ಭಾಳ ಪ್ರೀತಿ ಇರ್ತದೆ. ಕಾಡಿನಲ್ಲಿರ್ತಕ್ಕಂತಹ ಕ್ರೂರ ಪ್ರಾಣಿಗಳೂ ಕೂಡ ಅನೇಕ ಉದಾಹರಣೆ ನೋಡ್ತೀವಿ. ಅವು ಪ್ರೀತಿ ವಿಶ್ವಾಸಗಳಿಂದಾಗಿರ್ತಕ್ಕಂಥ ನೋಡ್ತೀವಿ. ನಾವು ಈ ಧರಣಿ ಮಂಡಲ ಪದ್ಯದಲ್ಲಿ ನೋಡ್ತೇವೆ, ಆ ಸತ್ಯಕ್ಕೋಸ್ಕರವಾಗಿ ವ್ಯಾಘ್ರ ಏನು ಮಾಡ್ತು, ತನ್ನ ಪ್ರಾಣವನ್ನೇ ಕೊಡ್ತು. ಅದೇ ರೀತಿಯಾಗಿ ಈ ಕೆಲವು ಆನೆಗಳೇ ಇರಬಹುದು, ಶಕ್ತಿಶಾಲಿಯಾಗಿರ್ತವೆ. ಆದರೆ ಮಾವುತ ಏನು ಮಾಡ್ತಾನೆ, ಅದನ್ನು ಹಿಡಿದು ಸ್ವಲ್ಪ ಹೊಡೆದು ಮಾಡಿದ್ರೂ ಆಮೇಲೆ ಅದನ್ನು ಪ್ರೀತಿ ವಾತ್ಸಲ್ಯಗಳಿಂದಾಗಿ ಮೆಚ್ಚಿಸ್ಕೊಳ್ತಾನೆ. ಪ್ರೀತಿ ವಾತ್ಸಲ್ಯಗಳಿಂದ ಅದನ್ನು ಆಹಾರ ಕೊಟ್ಟು ಮೈ ತಡವಿ ಎಲ್ಲ ಮಾಡಿದ ಮೇಲೆ ಅವನು ಎಲ್ಲಿ ಕರಿತಲ್ಲಿ ಹೋಗ್ತಾ ಇರ್ತವೆ. ಯಾಕೆ ಅಂದರೆ, ಆ ಆನೆಗೂ ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದ್ದರು, ಅದು ಎಂತಹ ದೊಡ್ಡ ಮರವನ್ನು ಕಿತ್ತು ಎಸೆಯುವಷ್ಟು ಸಾಮರ್ಥ್ಯ ಇದ್ರೂ ಅದು ಕೂಡ ಏನು ಮಾಡುತ್ತೆ ಅಂದರೆ, ತನ್ನ ಯಜಮಾನನ ಬಗ್ಗೆ, ಮಾವುತನ ಬಗ್ಗೆ ಪ್ರೀತಿ ಇಟ್ಕೊಂಡಿರುತ್ತಲ್ಲ, ಅವನ ಪ್ರೀತಿಯಿಂದ ಕರೆದರೆ ಸಾಕು ಓಡಿ ಹೋಗ್ತಾ ಇರ್ತದೆ. ಹಾಗೆಯೇ ಸುಭಾಷಿತಕಾರರು ಒಂದು ಶ್ಲೋಕವನ್ನು ಹೇಳ್ತಾರೆ, ನಾವು ಬೇರೆಯವರಿಗೆ ಏನು ಮಾಡಬೇಕು ಅಂದರೆ ಪ್ರೀತಿಯಿಂದ ಮಾತಾಡಬೇಕು. ಆ ಪ್ರೀತಿ ವಾತ್ಸಲ್ಯದಿಂದ ನಾವು ಮಾತಾಡಿದಾಗ, ಅನುಕಂಪ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲರನ್ನೂ ಮೆಚ್ಚಿಸ್ಬೋದು. ಆ ಪ್ರೀತಿಯಿಂದ ಮಾತಾಡೋಕ್ಕೆ ಏನು ದರಿದ್ರ. ಅದಕ್ಕೆ ಒಂದು ಸುಭಾಷಿತಕಾರ ಹೇಳ್ತಾರೆ, ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಪ್ರಿಯವಾಕ್ಯ ಪ್ರದಾನೇನ, ಒಳ್ಳೆಯ ಮಾತಾಡುವುದರಿಂದ ಸರ್ವೇ ತುಷ್ಯಂತಿ ಜಂತವ, ಎಲ್ಲ ಪ್ರಾಣಿಗಳು ಸಂತೋಷಗೊಳ್ತವೆ. ನಾವು ಒಳ್ಳೆಯ ಮಾತಾಡಿಬಿಟ್ರೆ ಪ್ರಾಣಿಗಳಿಗೂ ಖುಷಿ ಆಗ್ತದೆ. ತಸ್ಮಾತ್ ತದೇವ ವಕ್ತವ್ಯಂ, ಆದ್ದರಿಂದ ಅದನ್ನೇ ಹೇಳಬೇಕು. ಯಾವುದೋ ಆ ಒಳ್ಳೆಯ ಮಾತನ್ನೇ ಹೇಳಬೇಕು. ವಚನೇ ಕಾ ದರಿದ್ರತಾ, ಇಲ್ಲಿ ವಚನ ಶಬ್ದ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ, ಅದರಿಂದ ಕಾ ಏನು ಬಡತನ. ಆ ಒಳ್ಳೆಯ ಮಾತಾಡೋಕ್ಕೆ ಏನು ಬಡತನ? ಒಳ್ಳೆಯ ಮಾತಾಡೋದು ಎಲ್ಲಿಗೂ ಇಷ್ಟವಾಗುತ್ತೆ ಅಂದಮೇಲೆ ನಾವು ಒಳ್ಳೆಯ ಮಾತಾಡೋದಕ್ಕೆ ಬಡತನ ಏನು? ನಾವಿವತ್ತು ಎಷ್ಟೋ ಕಡೆ ನೋಡ್ತೀವಿ, ದಾರಿಯಲ್ಲಿ ಹೋಗಬೇಕಾದ್ರೆ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಷ್ಟೋ ಗಲಾಟೆಗಳು ನೋಡ್ತೀವಿ. ಏನೂ ಇರಲ್ಲ, ಒಂದು ಸಣ್ಣ ಕಾರಣಕ್ಕೋಸ್ಕರವಾಗಿ ಇವನೊಂದು ಸ್ವಲ್ಪ ಜಾಗ ಸರಿಸ್ಕೊಳ್ಬೇಕು ಅಂತಲೋ ಅದನ್ನೇ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಸರ್ಕೊಳ್ಳಿ ಅಂತ ಹೇಳ್ಬೋದ್ಲು. ಕೆಲವ್ರು ಏನು ಮಾಡ್ತಾರೆ, ರ್ಯಾಶ್ ಆಗಿ ಸರ್ಕೊಳ್ರಿ ಅಂತ ಜೋರಾಗಿ ರ್ಯಾಶ್ ಆಗಿ ಮಾಡ್ತಾರೆ. ಆವಾಗ ಅವನಿಗೇನಾಯಿತು, ಅವ್ನು ನಿಜವಾಗೂ ಅವನು ಜಾಗ ಬಿಟ್ಕೊಡ್ಬೇಕು ಅಂತಿದ್ರೂ ಇವರ ಮಾತಿನ ಧಾಟಿಯಿಂದ ಅವನಿಗೆ ಏನಾಗುತ್ತೆ, ಕೋಪ ಬರುತ್ತೆ. ಆವಾಗ ಅವನು ಬಿಟ್ಕೊಡೋಕೆ ತಯಾರಿಲ್ಲ, ಇವರು ಬಿಡಿಸ್ಕೊಳೋಕ್ಕಾಗಲ್ಲ, ಅವರಿಬ್ಬರು ಜಗಳ ಆಡುತ್ತೆ. ಈ ಪ್ರೀತಿ ವಿಶ್ವಾಸ ಅಂತಂದಾಗೆ ನಾವು ಕೇಳಿದಾಗ ಅದು ಯಾವುದೇ ಆಗಿರಲಿ ಅದನ್ನು ಬಿಟ್ಕೊಡೋದಕ್ಕೆ ನಾವು ತಯಾರಿರ್ತೇವೆ.
ಹಾಗೆ ನಾವು ಅನೇಕ ಉದಾಹರಣೆಗಳ ಕಥೆಗಳನ್ನು ನೋಡ್ತೀವಿ. ಆ ಪ್ರೀತಿ ವಿಶ್ವಾಸಗಳಿಂದ ಜನರು ಹೇಗೆ ಮೆಚ್ಚಿಸಿದರು, ಜಗತ್ತನ್ನೇ ಮೆಚ್ಚಿಸ್ತಕ್ಕಂಥದ್ದು ಹೇಗೆ ಜನರಲ್ಲಿ. ಈ ಧರ್ಮರಾಯನು ಅಷ್ಟೇ ತನ್ನ ತಮ್ಮಂದಿರಿಗಿರ್ಬೋದು, ತಮ್ಮ ಪ್ರಜೆಗಳ ಬಗ್ಗೆ ಇರ್ಬೋದು, ಅವನು ಅನೇಕ ಪ್ರೀತಿ ವಿಶ್ವಾಸಗಳಿಂದ ಮೆಚ್ಚಿಸಿದ್ದ. ಅದಕ್ಕೋಸ್ಕರ ಜನ ಅವನನ್ನು ಬಹಳ ಧರ್ಮವಂತ ಅಂತ ಕರೀತಾ ಇದ್ದರು. ಹೀಗೆ ಇತಿಹಾಸದಲ್ಲೂ ಅಷ್ಟೇ ಎಷ್ಟು ಕೆಲವು ರಾಜರು ಬರ್ತಾರೆ, ಅವರು ಪ್ರಜೆಗಳಿಗೆ ಅತ್ಯಂತ ವಾತ್ಸಲ್ಯಪೂರ್ಣದಿಂದ ಇದ್ದರು. ಜನರು ಅಷ್ಟೇ ಹಾಗೆ ಬಹಳ ಇಷ್ಟಪಡ್ತಾ ಇದ್ದರು ಅಂತ. ಹೀಗೆ ಈ ಪ್ರಿಯವಾಕ್ಯ ಪ್ರಧಾನೇನ ಒಳ್ಳೆಯ ಮಾತಾಡೋದ್ರಿಂದ ಏನು ಬಡತನ, ಒಳ್ಳೆಯ ಮಾತಾಡೋದು ಎಲ್ಲ ಪ್ರಾಣಿಗಳು ಸಂತೋಷ ಕೊಡ್ತವೆ. ಆದ್ದರಿಂದ ನಾವು ಆ ಒಳ್ಳೆಯ ಮಾತನ್ನೇ ಆಡೋಣ. ತಸ್ಮಾತ್ ತದೇವ, ಆದ್ದರಿಂದ ಅದನ್ನೇ ಹೇಳೋಣ. ಏನು ಬಡತನ ಏನಿದೆ ಅಂತ ಸುಭಾಷಿತಕಾರರು ಹೇಳ್ತಾರೆ. ಧನ್ಯವಾದ.